ಇದು ನನ್ನ ಹೆಸರು ಮೈಕಲ್ ಸದಾನಂದ ಬ್ಯಾಪ್ಟಿಸ್ಟ್ ಅಂತೇಳಿ. ನಾನು ವಾಟರ್ ಜೆಟ್ ಇಂಜಿನಿಯರ್ಸ್ ಮತ್ತು ರೈನಿ ರಿಸರ್ಚ್ ಅಂತ ನಮ್ಮ ಕಂಪನಿ ಸ್ಥಾಪನೆ ಆಗಿ ಒಂದು 40 ವರ್ಷ ಆಗಿದೆ. ಮತ್ತು ಸಬ್ಸಿಕ್ವೆಂಟ್ಲಿ ನೀರಿನ ಕೊರತೆ ಇದ್ದಾಗ ರೈನಿ ಫಿಲ್ಟರ್ಸ್ ಮಾಡಿ ಒಂದು 20 ವರ್ಷ ಆಯಿತು. ಇವತ್ತು ನಮ್ಮ ಪ್ರೆಸೆನ್ಸ್ ಥ್ರೂಔಟ್ ಫ್ಯಾನ್ ಇಂಡಿಯಾ ಇದ್ದೀವಿ. ಮತ್ತು ಹೆಮ್ಮೆಯಿಂದ ಹೇಳ್ತೀನಿ, ನಾವು ಇಲ್ಲೇ ಟೆಕ್ನಾಲಜಿ ನಾವು ಏನು ಡೆವಲಪ್ ಮಾಡಿದ್ದೀವಿ, ಈಗ ತಾವೇ ಜಾಕ್ವೆಲ್ಲದ್ದು ಇರ್ಬೋದು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಲ್ಟರ್ ಇರ್ಬೋದು, ಸುಮಾರು 23 ಕಂಟ್ರಿಗೆ ಸಹಿತ ನಾವು ಎಕ್ಸ್ಪೋರ್ಟು ಮಾಡ್ತೀವಿ. ಬಟ್ ನಮ್ಮ ಜಿಲ್ಲೆ ಮತ್ತು ನಮ್ಮ ಕಾಪಿನಾಡಲ್ಲಿ ನಾವು ಇಲ್ಲಿ ಹುಟ್ಟಿ ಬೆಳೆದಾಗ ಏನು ನಾವು ಕೊಡುಗೆ ಕೊಡಬೇಕಂತ ಮಾಡಿದಾಗ ಈ ಟೈಪು ಇಂಡಸ್ಟ್ರಿಯಲ್ಲಿ ನಾವು ಮುಂಚೆ ನೋಡಿದಾಗ ನಮ್ಮ ತಂದೆ ಕಾಲದಲ್ಲಿ ಹೇಳ್ತಾಯಿದ್ರು ಅಶ್ವಿನಿ ಮಳೆ, ಭರಣಿ ಮಳೆ ಅಂತ ಹೇಳಿ ಡೇಟಿಗೆ ಬರ್ತಾಯಿದ್ವಿ. ಬಟ್ ಈಗ ಆಗಿಲ್ಲ. ಯಾವ ಹೊತ್ತಲ್ಲಿ ಯಾವಾಗ ಬರುತ್ತೆ ಹೋಗುತ್ತೆ ಗೊತ್ತೇ ಆಗಲ್ಲ. ಬಂದರೆ ಹೆವಿ ಇಂಟೆನ್ಸಿಟಿ ಇರುತ್ತೆ, ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಈಗಲೇ ಉದಾಹರಣೆ ಈ ಟೈಮಲ್ಲಿ ನೋಡಿ ಎಷ್ಟು ಸೆಕೆ ಬೆವರು ಇಳಿತಾ ಇದೆ. ಈ ಕ್ಲೈಮೇಟಿಕ್ ಚೇಂಜಿಗೆ ಅವ್ರಿಗೆ ಯೂನಿಫಾರ್ಮ್ ರೈನ್ಫಾಲ್ ಬೇಕನ್ನೋದಕ್ಕೆ ಒಂದು ಪಂಪ್ಸ್ ಇದ್ವು. ಸಾಹೇಬರು ಹೇಳ್ದಂಗೆ, ನವೀನ್ ರಾಜ್ ಸಿಂಗ್ ಸಾಹೇಬ್ರು ಹೇಳ್ದಂಗೆ ಪಂಪ್ಸ್ ಇತ್ತು, ಪೈಪ್ಸ್ ಇತ್ತು, ಎಲ್ಲ ಇತ್ತು. ಒಂದು ಕೊರತೆ ಏನಂದರೆ ಆ ಸ್ಪ್ರಿಂಕ್ಲರ್ದು ಕೊರತೆ ಇತ್ತು. ಭಾಳ ದಿವಸದಿಂದ ಮನಸ್ಸಲ್ಲಿ ನೋವು ಇತ್ತು. ಇಷ್ಟೆಲ್ಲ ನಾವು ಮಾಡಿದ್ದೀವಿ, ನಮಗೊಂದು ಸ್ಪ್ರಿಂಕ್ಲರ್ ಹೆಡ್ ಸಿಗ್ತಾ ಇಲ್ಲ ಅಂತ. ಆವಾಗ ನಾವು ಸ್ಪ್ರಿಂಕ್ಲರ್ ಹೆಡ್ಡನ್ನು ನಮ್ಮ ಮಗ ಒಬ್ಬರು ಮನೋಜ್ ಅಂತೇಳಿ ಅವರು ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡೋದಾಗ ಅಲ್ಲಿ ರಿಸರ್ಚ್ ಮಾಡಿ ಆಸ್ಟ್ರಿಯಾದಲ್ಲಿ ಒಂದು ವರ್ಲ್ಡಲ್ಲೇ ಯೂನಿಫಾರ್ಮ್ ರೈನ್ಫಾಲ್ ಅವರ್ ಅಂತ ಒಂದು ಸ್ಪ್ರಿಂಕ್ಲರ್ ಇದೆ ಅಂತ ನಾವು ಅಲ್ಲಿಗೆ ಪ್ರಯಾಣ ಮಾಡಿದ್ವಿ. ಅದು ಆಸ್ಟ್ರಿಯಾದಿಂದ ಸುಮಾರು 800 ಕಿಲೋಮೀಟರ್ ದೂರ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಇಂಥ ಒಳ್ಳೆ ಒಂದು ಸೆಟಪ್ ಮಾಡಿದ್ದಾರೆ. ಅಲ್ಲಿ ನಮಗೆ ಡೆಮೋ ಕೊಟ್ಟರು. ಆವಾಗ ನಮ್ಗೆ ಗೊತ್ತಾಯಿತು ಇಂಥ ಒಂದು ಯೂನಿಕ್ ಪ್ರಾಡಕ್ಟು ನಮ್ಮ ದೇಶದಲ್ಲಿ ತರಬೇಕಂತ. ಅವ್ರ ಜೊತೆ ನಾವು ಕನ್ವಿನ್ಸ್ ಮಾಡಿ ಟೈ ಅಪ್ ಮಾಡಿ ಅವರು ನಮ್ಮ ಇಂಟ್ರೆಸ್ಟ್ ನೋಡಿ ಇವನ್ ನಮಗೆ ಏನು ಹೊಸ ಪರಿಚಯ ಆದರೂ ಏನು ಹಿಂದೆ ಮುಂದೆ ನೋಡಿ ತೊಗೊಂಡೋಗಿ ಗನ್ ನೀವು ಅದನ್ನು ಅಲ್ಲಿ ನೋಡಿ ಟ್ರೈ ಮಾಡಿ, ನಿಮಗೆ ಅದು ಚೆನ್ನಾಗಿ ಕಂಡ್ರೆ ನಾವು ಇದೀವಿ ನಿಮ್ಮ ಜೊತೆಗೆ ಅಂತೇಳಿ ಸಪೋರ್ಟ್ ಮಾಡೋದಕ್ಕೆ ಅದಕ್ಕೆ ತಕ್ಕಂತೆ ಅದಕ್ಕೆ ಇಂಟ್ರೆಸ್ಟು ಬೇಕು. ಡಾಕ್ಟರ್ ಆನಂದ್ ಪಿರೇರ್ ಅವರು ನನ್ನ ಎಸ್ಟೇಟಲ್ಲಿ ಮಾಡೋಣ, ನಾನು ಅದೇ ಹುಡುಕ್ತಾ ಇದ್ದೆ. ನನ್ನ ಹತ್ರ ಹಳೆ ರೈನ್ ಗನ್ ಇದೆ, ಬಟ್ ನನಗೆ ಡ್ಯಾಮೇಜ್ ಇದು ಪೆಪ್ಪರ್ ಬಳ್ಳಿಗಳು ಡ್ಯಾಮೇಜ್ ಆಗ್ತಾಯಿತ್ತು, ಮತ್ತು ನನಗೆ ಯೂನಿಫಾರ್ಮ್ ಆಗಿ ರೈನ್ ಬೀಳ್ತಾ ಇಲ್ಲ, ತನ್ನಿ ಅಂತ ಅವ್ರಿಗೆ ಫಸ್ಟ್ ಒಂದು ಟ್ರಯಲ್ ಮಾಡಿದಾಗ ಅವ್ರು ಹೇಳಿದ್ರು ಇದನ್ನೇ ನಾನು ಹುಡುಕ್ತಾ ಇದೆ ಅಂತ. ಅವ್ರಿಗೇನೋ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಹಂಗೆ ಕಾಣ್ತು. ಬಟ್ ಅದನ್ನು ಇಮಿಡಿಯೇಟಾಗಿ ನಾವು ಅಲ್ಲಿಂದ ಅವ್ರ ಜೊತೆ ಟೈ ಅಪ್ ಮಾಡಿ ಇಂಪೋರ್ಟ್ ಮಾಡಿ ಇಲ್ಲಿನ ಹಾಕಿದ್ವಿ. ಇದು ಒಂದು ಮೈಲಿಗಲ್ ಅಂತ ಹೇಳ್ಬೋದು. ಈ ಜೆಟ್ಟಿಂದ ಮುಂದೆ ಮತ್ತೆ ತುಂಬ ಜನ ತಿಳ್ಕೊಬೇಡಿ, 100 ಎಕರೆಗೆ ಈ ಟೈಪ್ ನೀರು, ಈ ಟೈಪ್ ಹಾರ್ಸ್ ಪವರು ಬೇಕಂತಿಲ್ಲ. ಏರಿಯಾಗೆ ತಕ್ಕಂತೆ 5 ಎಕರೆ ಇರೋರಿಗೂ ಇದು ನಮ್ಮ ಕಾಮೆಟಲ್ ಸ್ಪ್ರಿಂಕ್ಲರ್ ಇದೆ. ಕಿಲೋಸ್ಕಲಲ್ಲಿ ಬರೀ 2 HP ಪಂಪಿಂದನೂ ಬರೀ 2 ಇಂಚ್ ಹಾಲ್ಮಾರ್ಕ್ ಪೈಪಿಂದನೂ ನಾವು ಸಿಸ್ಟಮನ್ನು ಅಳವಡಿಸ್ಬೋದು. ಅದನ್ನು ಸಹಿತ ತಮ್ಮ ಗಮನಕ್ಕೆ ತರೋದಕ್ಕೆ ನಾವು ಡೆಮೋಗೆ ಹಾಕ್ಕೊಂಡಿದ್ದೀವಿ. ಸೊ ಇದು ಎಲ್ಲ ರೈತರಿಗೂ ಆಕಾರ ಬೇಕಾಗಿಲ್ಲ. ಕಡಿಮೆ ಹೆಚ್ಚಲ್ಲಿ ಕಡಿಮೆ ದುಡ್ಡಲ್ಲಿ ಒಳ್ಳೆ ಎಫಿಷಿಯನ್ಸಿ ಬಂದು ಇರಿಗೇಷನ್ ಮತ್ತು ಕ್ರಾಪ್ ಬೆಳೆಗೆ ಅನುಕೂಲ ಆಗುತ್ತೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಸಿಸ್ಟಮ್ ಹೇಳ್ಬೇಕಂದ್ರೆ ಇಡೀ ಪ್ರಪಂಚದಲ್ಲಿ ಹಾಸನ ಜಿಲ್ಲೆಗೆ ಒಂದು